ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಎಂದಿನ ವಿಡಿಯೋದಲ್ಲಿ ನಾವು ಮಾರ್ಚ್ 13ರ ಕರೆಂಟ್ ಅಫೇರ್ಸ್ ಅನ್ನು MCQ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ. 96ನೇ ಆವೃತ್ತಿಯ ಆಸ್ಕರ್ ಪ್ರಶಸ್ತಿ ಪಡೆದ ಅತ್ಯುತ್ತಮ ಚಿತ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಓಪನ್ ಹೈಮರ್. ಇದಕ್ಕೆ ಸರಿಯಾದ ಉತ್ತರ. ಅರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಲಾಗಿತ್ತಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಓಪನ್ ಹೈಮರ್ಗೆ 7 ಆಸ್ಕರ್ ಪ್ರಶಸ್ತಿ ಗರಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇತ್ತೀಚೆಗೆ ಲಾಸ್ ಏಂಜಲೀಸ್ನಲ್ಲಿ 96ನೇ ಆವೃತ್ತಿಯ ಆಸ್ಕರ್ ಪ್ರಶಸ್ತಿಗಳನ್ನು ನೀಡಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. 2024ನೇ ಸಾಲಿನಲ್ಲಿ ನೀಡಿರುವಂತಹ ಆಸ್ಕರ್ ಪ್ರಶಸ್ತಿಗಳು ಎಷ್ಟನೇ ಆವೃತ್ತಿ ಅಂದ್ರೆ 96ನೇ ಆವೃತ್ತಿ ಆಗಿರುವಂಥದ್ದು. ಇದರಲ್ಲಿ ಪರಮಾಣು ಬಾಂಬ್ ಜನಕರ ಪೈಕಿ ಒಬ್ಬರಾಗಿರುವಂತಹ ರಾಬರ್ಟ್ ಓಪನ್ ಹೈಮರ್ ಜೀವನ ಚರಿತ್ರೆ ಆಧರಿಸಿದ ಓಪನ್ ಹೈಮರ್ ಇಂಗ್ಲಿಷ್ ಚಿತ್ರ ಒಟ್ಟು 7 ಪ್ರಶಸ್ತಿಗಳನ್ನು ಗೆದ್ದುಕೊಂಡಿರುವಂಥದ್ದು. ಈ ಒಂದು ಆಸ್ಕರ್ ಅವಾರ್ಡ್ದಲ್ಲಿ ಒಟ್ಟು 7 ಪ್ರಶಸ್ತಿಗಳನ್ನು ಈ ಒಂದು ಚಲನಚಿತ್ರ ಪಡೆದುಕೊಂಡಿರುವಂಥದ್ದು. ಒಟ್ಟು 13 ವಿಭಾಗಗಳಲ್ಲಿ ಚಿತ್ರ ಪ್ರಶಸ್ತಿಗೆ ನಾಮಾಂಕನಗೊಂಡಿರುವಂಥದ್ದು. 13 ವಿಭಾಗಗಳಲ್ಲಿ ನಾಮನಿರ್ದೇಶನಗೊಂಡಿರುವಂತಹ ಈ ಒಂದು ಚಿತ್ರ ಒಟ್ಟು 7 ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಅತ್ಯುತ್ತಮ ಸಾಕ್ಷ್ಯಚಿತ್ರ ವಿಭಾಗದಲ್ಲಿ ಭಾರತದಿಂದ ಸ್ಪರ್ಧಿಸಿದ ಟು ಕಿಲ್ ಎ ಟೈಗರ್ ಚಿತ್ರ ಪ್ರಶಸ್ತಿ ಗೆಲ್ಲುವಲ್ಲಿ ವಿಫಲವಾಗಿರುವಂಥದ್ದು. 2024ನೇ ಸಾಲಿನಲ್ಲಿ ನೀಡಿರುವಂತಹ ಈ ಒಂದು ಆಸ್ಕರ್ ಪ್ರಶಸ್ತಿಯಲ್ಲಿ ಭಾರತದಿಂದ ಯಾವುದೇ ಚಿತ್ರ ಆಗಲಿ ಅಥವಾ ಯಾವುದೇ ನಟರಾಗಲಿ ಈ ಒಂದು ಪ್ರಶಸ್ತಿಯನ್ನು ಪಡೆಯಲು ವಿಫಲರಾಗಿರುವಂಥದ್ದು. ಭಾರತದ ಯಾವುದೇ ಚಿತ್ರ ಅಥವಾ ನಟರು ಈ ಬಾರಿಯ ಪ್ರಶಸ್ತಿಗೆ ಆಯ್ಕೆಯಾಗಿಲ್ಲ. ಈ ವರ್ಷ ಏನು ಮಾಡಿದೆ, ಈ ಒಂದು ಪ್ರಶಸ್ತಿಗೆ ಭಾರತದಿಂದ ಸ್ಪರ್ಧೆಗಳಿರುವಂತಹ ಟು ಕಿಲ್ ಎ ಟೈಗರ್ ಚಿತ್ರವು ಕೂಡ ವಿಫಲವಾಗಿರುವಂಥದ್ದು. ಇನ್ನು ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆದಿರುವಂಥ ಚಿತ್ರ ಯಾವುದು, ಅತ್ಯುತ್ತಮ ನಟ ಯಾವುದು, ಅತ್ಯುತ್ತಮ ನಟಿ ಯಾವುದು, ಈ ಥರ ಒಂದು ನಮ್ಮ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡ್ರಿ. ವಿಜೇತರ ಪಟ್ಟಿ ಅತ್ಯುತ್ತಮ ಚಿತ್ರ ಈಗಾಗಲೇ ಡಿಸ್ಕಷನ್ ಮಾಡಿದೆ ನಾವು. ಯಾವುದೇ ಓಪನ್ ಹೈಮರ್ ಅನ್ನೋ ಚಿತ್ರ ಪ್ರಶಸ್ತಿ ಪಡೆದುಕೊಂಡಿರುವಂಥದ್ದು. ಇನ್ನು ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಪಡೆದುಕೊಂಡವರು ಯಾರಂದ್ರೆ ಈ ಒಂದು ಓಪನ್ ಹೈಮರ್ ಚಿತ್ರದ ನಿರ್ದೇಶಕರೇ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುವಂಥದ್ದು. ಯಾರಂದ್ರೆ ಕ್ರಿಸ್ಟೋಫರ್ ನೋಲನ್ ಅಂತ ನಾವು ಹೇಳ್ತೀವಿ. ಇನ್ನು ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದುಕೊಂಡವಂಥವ್ರು ಸಿಲಿಯನ್ ಮರ್ಫಿ ಅಂತ ಹೇಳ್ತೀವಿ. ಇವರು ಕೂಡ ಓಪನ್ ಹೈಮರ್ ಚಿತ್ರದಲ್ಲಿ ನಟನೆ ಮಾಡಿದಾಗಿ ಅವರಿಗೆ ಈ ಒಂದು ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿ ಬಂದಿರುವಂಥದ್ದು. ಇನ್ನು ಅತ್ಯುತ್ತಮ ನಟ ಪ್ರಶಸ್ತಿ ದೊರಕಿರುವಂಥದ್ದು ಯಾರಿಗಂದ್ರೆ ಎಮ್ಮಾ ಸ್ಟೋನ್ ಅಂತ ಹೇಳ್ತೀವಿ. ಇವರು ಯಾವ ಒಂದು ಚಿತ್ರದ ಅಭಿನಯಕ್ಕಾಗಿ ಈ ಒಂದು ಪ್ರಶಸ್ತಿ ಪಡೆದಾರೆ ಅಂದ್ರೆ ಪುವರ್ ಥಿಂಗ್ಸ್ ಅನ್ನೋ ಒಂದು ಚಿತ್ರದಲ್ಲಿ ಅತ್ಯುತ್ತಮ ಒಂದು ನಟನೆಗಾಗಿ ಈ ಒಂದು ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದುಕೊಂಡಿರುವಂಥದ್ದು. ಇನ್ನು ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಪಡೆದುಕೊಂಡವರು ರಾಬರ್ಟ್ ಡೌನಿ ಜೂನಿಯರ್ ಅಂತ ನಾವು ಹೇಳ್ತೀವಿ. ತದನಂತರದಲ್ಲಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಪಡೆದುಕೊಂಡಿರುವ ಯಾರಾದ್ರೆ ಡೆವಿನ್ ಜಾಯ್ ರಾಂಡೋಲ್ಫ್ ಅಂತ ಹೇಳ್ತೀವಿ. ಇನ್ನು ಮೂಲ ಚಿತ್ರಕಥೆ ಪ್ರಶಸ್ತಿ ಪಡೆದುಕೊಂಡಿರುವಂತಹ ಚಿತ್ರ ಯಾವುದಂದ್ರ ಅನಾಟಮಿ ಆಫ್ ಎ ಫಾಲ್ ಅಂತ ಹೇಳ್ತೀವಿ ನಾವು. ಎಲ್ಲ ಗೊತ್ತಿರದಿದ್ರು ಕೂಡ ನಮಗೆ ಓಪನ್ ಹೈಮರ್ ಚಿತ್ರ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ ಅಂತದ್ದು ಒಂದು ಸ್ಪಷ್ಟವಾಗಿ ನಿಮ್ಮ ಮೈಂಡಲ್ಲಿ ಅಚ್ಚಳವಾಗಿ ಉಳಿಯಬೇಕು. ಇನ್ನು ಆಸ್ಕರ್ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ. ಅಕಾಡೆಮಿ ಪ್ರಶಸ್ತಿಗಳನ್ನು ಸಾಮಾನ್ಯವಾಗಿ ಮತ್ತು ಈಗ ಅಧಿಕೃತವಾಗಿ ಆಸ್ಕರ್ ಅವಾರ್ಡ್ಸ್ ಅಂತ ನಾವು ಕರಿತೀವಿ. ಅಕಾಡೆಮಿ ಪ್ರಶಸ್ತಿಗಳನ್ನೇ ನಾವು ಆಸ್ಕರ್ ಪ್ರಶಸ್ತಿ ಅಂತ ಈಗ ಕರಿತಾ ಇರುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಗಳನ್ನು ನೀಡಿದ್ದೇವಂದ್ರೆ 1929ರಲ್ಲಿ ಈ ಒಂದು ಪ್ರಶಸ್ತಿ ನೀಡಲಾಗಿರುವಂಥದ್ದು. ಇನ್ನು ನೀಡುವಂಥ ಸ್ಥಳ ಪ್ರತಿ ವರ್ಷ ಈ ಒಂದು ಸ್ಥಳ ಯಾವ ಒಂದು ಸ್ಥಳದಲ್ಲಿ ಆಸ್ಕರ್ ಪ್ರಶಸ್ತಿಗಳನ್ನು ನೀಡಲಾಗುತ್ತಂದ್ರೆ ಲಾಸ್ ಏಂಜಲೀಸ್ ಅಂತ ನಾವು ಹೇಳ್ತೀವಿ. ಲಾಸ್ ಏಂಜಲೀಸ್ ಅಮೆರಿಕದಲ್ಲಿ ಒಂದು ಕಂಡುಬರುವಂತಹ ನಗರದಲ್ಲಿ ಈ ಒಂದು ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತೆ. ಅರೆ ಈ ಒಂದು ಪ್ರಶಸ್ತಿಯನ್ನು ನೀಡುವಂಥ ಸಂಸ್ಥೆ ಯಾವುದಂದ್ರೆ ಎಂಪಾಸ್ ಅಂತ ನಾವು ಹೇಳ್ತೀವಿ. ಅಮೆರಿಕದಲ್ಲಿ ಕಂಡು ಬರುವಂಥ ಸಂಸ್ಥೆ ಎಂಪಾಸ್ ಅಂದರೆ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಂತ ಹೇಳ್ತೀವಿ. ಈ ಒಂದು ಸಂಸ್ಥೆ ಪ್ರತಿ ವರ್ಷ ಆಸ್ಕರ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡುತ್ತೆ. ಇನ್ನು ಯಾರಿಗೆ ನಮ್ಮ ಮ್ಯಾಗಝಿನ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡುವ ಮೂಲಕ ಅಥವಾ ಪೇ ಮಾಡಿದನ್ನು ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತಂತ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡಿಲಿ. ಫಾರ್ 15 ಡೇಸ್ ಕೊಟ್ಟಿದ್ದಾರೆ, ಆಮೇಲೆ 1 ಮಂತ್ ಕೊಟ್ಟಿದ್ದಾರೆ. 2023 ಜನವರಿ ಹಿಡ್ಕೊಂಡು 2024 ಜನವರಿಗೆ ನಿಮಗೆ 520 ರೂಪಾಯಲ್ಲಿ ಸಿಗುತ್ತೆ. ಆಮೇಲೆ 2022ರಿಂದ 2024 ಜನವರಿಗೆ ನಿಮಗೆ 1020 ರೂಪಾಯಿ ಆಗುತ್ತೆ.
ಅದು ನಿಮಗೆ ಡಿಸ್ಕೌಂಟ್ ಸೇರಿಬಿಟ್ಟು 920 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದರೆ ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಬೋದು. ನೋಡಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಯಾವ ಥರ ಪ್ರಶ್ನೆ ಕೇಳಿದೆ ಅಂದ್ರೆ, ಪ್ರಿಟ್ಸ್ಕರ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ವಾಸ್ತುಶಿಲ್ಪ. ಆರ್ಕಿಟೆಕ್ಚರ್ ವಿಭಾಗದಲ್ಲಿ ನೀಡುವಂಥ ಒಂದು ಅತ್ಯುನ್ನತ ಪ್ರಶಸ್ತಿ ಯಾವಂದ್ರೆ ನಾವು ಪ್ರಿಟ್ಸ್ಕರ್ ಪ್ರಶಸ್ತಿ ಅಂತ ನಾವು ಹೇಳ್ತೀವಿ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ. ಜಪಾನಿನ ವಾಸ್ತುಶಿಲ್ಪಿ ರಿಕೆನ್ ಯಮಾಮೋಟೋ ಅವರಿಗೆ 2024ನೇ ಸಾಲಿನ ಪ್ರಿಟ್ಸ್ಕರ್ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2024ನೇ ಸಾಲಿನಲ್ಲಿ ನೀಡಿರುವಂಥ ಈ ಒಂದು ಪ್ರಿಟ್ಸ್ಕರ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂದ್ರೆ ಜಪಾನಿನ ವಾಸ್ತುಶಿಲ್ಪಿ ಆಗಿರುವಂಥ ರಿಕೆನ್ ಯಮಾಮೋಟೋ ಅಂತ ನಾವು ಹೇಳ್ತೀವಿ. ಪ್ರಶಸ್ತಿಯ 45 ವರ್ಷಗಳ ಇತಿಹಾಸದುದ್ದಕ್ಕೂ ಜಪಾನ್ ಅತಿ ಹೆಚ್ಚು ಪ್ರಶಸ್ತಿ ವಿಜೇತರನ್ನು ಹೊಂದಿರುವಂಥ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು. ಅತಿ ಹೆಚ್ಚು ಬಾರಿ ಈ ಒಂದು ಪ್ರಿಟ್ಸ್ಕರ್ ಪ್ರಶಸ್ತಿ ಪಡೆದಂಥ ಯಾವ ದೇಶ ಮೂಲದವರು ಅಂದ್ರೆ ಜಪಾನ್ ದೇಶದವರು ಪಡೆದುಕೊಂಡಿರುವಂಥದ್ದು. ಈ ಒಂದು ಪ್ರಶಸ್ತಿ ಪಡೆದ ಜಪಾನಿನ 9ನೇ ವಾಸ್ತುಶಿಲ್ಪಿ ಆಗಿರುವಂಥದ್ದು. ಅಂದರೆ ರಿಕೆನ್ ಯಮಾಮೋಟೋ ಅವರು ಈ ಪ್ರಿಟ್ಸ್ಕರ್ ಪ್ರಶಸ್ತಿ ಪಡೆದಿರುವಂಥ ಜಪಾನಿನ 9ನೇ ವಾಸ್ತುಶಿಲ್ಪಿ ಆಗಿರುವಂಥದ್ದು. ಇನ್ನು 2024ರಲ್ಲಿ ಪ್ರಶಸ್ತಿಯನ್ನು ನೀಡಿರುವಂಥದ್ದು ಎಷ್ಟನೇದು ಅಂದ್ರೆ ಅದು 53ನೇ ಪ್ರಶಸ್ತಿ ಆಗಿರುವಂಥದ್ದು. ಇಲ್ಲಿವರೆಗೆ ನಾವು ಏನು ಡಿಸ್ಕಷನ್ ಮಾಡಿದ್ವಿ, ಈ 2024ರ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಿದ್ದರು ಮತ್ತು ಅವರು ಯಾವ ದೇಶ ಮೂಲದವರು, ಆಮೇಲೆ ಎಷ್ಟನೇ ಆವೃತ್ತಿ ಆಗಿದೆ ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಪ್ರಿಟ್ಸ್ಕರ್ ಪ್ರಶಸ್ತಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಬಂದು ನೋಡ್ರಿ. ಪ್ರಮುಖವಾಗಿ ನಮಗೆ ಎಕ್ಸಾಮಲ್ಲಿ ಏನು ಕೇಳ್ತಾರ, ಈ ಒಂದು ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತೆ, ಇನ್ನು ಇನ್ನೊಂದು ಏನಾದರೂ ಹೆಸರಿದ್ದರೆ ಅದರ ಬಗ್ಗೆ ಕೇಳ್ತಾರ, ಇನ್ನು ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಪಡೆದಿರುವಂಥ ಮತ್ತು ಈ ಒಂದು ಪ್ರಶಸ್ತಿ ಪಡೆದವರು ಯಾರು ಅಂತ ಅದಕ್ಕೆ ಕೇಳ್ತಾರ, ಅಥವಾ ಬಹುಮಾನ ಎಷ್ಟು ಕೊಡ್ತಾರ, ಈ ಪ್ರಿಟ್ಸ್ಕರ್ ಪ್ರಶಸ್ತಿ ಪಡೆದವರಿಗೆ ಎಷ್ಟು ಅಮೌಂಟನ್ನು ಕೊಡಲಾಗುತ್ತೆ, ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಆದರೆ ಪ್ರಿಟ್ಸ್ಕರ್ ಪ್ರಶಸ್ತಿ ನೋಡ್ರಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ ಅಂದ್ರೆ ವಾಸ್ತುಶಿಲ್ಪ ಅಂದರೆ ಆರ್ಕಿಟೆಕ್ಚರ್ ವಿಭಾಗದಲ್ಲಿ ನೀಡುವಂಥ ಒಂದು ಪ್ರಶಸ್ತಿಯಾಗಿರುವಂಥದ್ದು. ವಾಸ್ತುಶಿಲ್ಪಿಗಳನ್ನು ಗೌರವಿಸಲು ನೀಡುವ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿರುವಂಥದ್ದು. ವಾಸ್ತುಶಿಲ್ಪ ವಿಭಾಗದಲ್ಲಿ ಅತ್ಯುನ್ನತ ಸಾಧನೆ ಮಾಡಿರುವಂಥ ಸಾಧಕರಿಗೆ ಈ ಒಂದು ಪ್ರಶಸ್ತಿಯನ್ನು ವಾರ್ಷಿಕವಾಗಿ ನೀಡಲಾಗುತ್ತೆ. 1979ರಲ್ಲಿ ಪ್ರಿಟ್ಸ್ಕರ್ ಜೆ.ಎ. ಪ್ರಿಟ್ಸ್ಕರ್ ಮತ್ತು ಅವರ ಪತ್ನಿ ಸಿಂಡಿ ಅವರು ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿರುವಂಥದ್ದು. ಅಂದರೆ ಜೆ.ಎ. ಪ್ರಿಟ್ಸ್ಕರ್ ಅವರ ಹೆಸರಲ್ಲೇ ಈ ಒಂದು ಪ್ರಶಸ್ತಿ ನೀಡಲಾಗ್ತಾ ಇರುವಂಥದ್ದು. ಇದು ರಚನೆ ಮಾಡಿದ್ದೇವಾದ್ರೆ 1979ರಲ್ಲಿ ಇದನ್ನು ರಚನೆ ಮಾಡಲಾಗಿರುವಂಥದ್ದು. ಇನ್ನು ಇದನ್ನು ಸಾಮಾನ್ಯವಾಗಿ ವಾಸ್ತುಶಿಲ್ಪದ ನೋಬೆಲ್ ಎಂದು ಕರೆಯಲಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಪ್ರಿಟ್ಸ್ಕರ್ ಪ್ರಶಸ್ತಿಯನ್ನು ನಾವು ವಾಸ್ತುಶಿಲ್ಪದ ಕ್ಷೇತ್ರದಲ್ಲಿ ನೀಡುವಂಥ ನೋಬೆಲ್ ಪ್ರಶಸ್ತಿ ಎಂದು ಕರೆಯಲಾಗುತ್ತೆ. ಆದರೆ ಈ ಒಂದು ಪ್ರಶಸ್ತಿ ಪಡೆದವರಿಗೆ ಎಷ್ಟು ಅಮೌಂಟ್ ಕೊಡಲಾಗುತ್ತೆ ಅಂದ್ರೆ $1,00,000 ಅಮೆರಿಕನ್ ಡಾಲರ್ನಷ್ಟು ಅಮೌಂಟವನ್ನು ಕೊಡಲಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ, ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. 2024ನೇ ಸಾಲಿನ ಎರಾಸ್ಮಸ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಅಮಿತಾವ್ ಘೋಷ. ನೋಡ್ರಿ 2018ರಲ್ಲಿ ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾಗಿರುವಂಥ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂಥ ಅಮಿತಾವ್ ಘೋಷ್ ಅವರಿಗೆ 2024ನೇ ಸಾಲಿನ ಎರಾಸ್ಮಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಪ್ರೀಮಿಯಂ ಎರಾಸ್ಮಸಿಯಂ ಫೌಂಡೇಶನ್ 2024ರ ಎರಾಸ್ಮಸ್ ಪ್ರಶಸ್ತಿಯನ್ನು ಭಾರತೀಯ ಬರಹಗಾರರಾಗಿರುವಂಥ ಅಮಿತಾವ್ ಘೋಷ್ ಅವರಿಗೆ ನೀಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2024ರಲ್ಲಿ ನೀಡುವಂಥ ಈ ಒಂದು ಎರಾಸ್ಮಸ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂದ್ರೆ ಭಾರತೀಯ ಬರಹಗಾರರಾಗಿರುವಂಥ ಅಮಿತಾವ್ ಘೋಷ್ ಅವರಿಗೆ ನೀಡಲಾಗಿರುವಂಥದ್ದು. ಅವರು ತಮ್ಮ ಸಾಹಿತ್ಯ ಕೃತಿಗಳ ಮೂಲಕ ಹವಾಮಾನ ಬದಲಾವಣೆಯ ಅಭೂತಪೂರ್ವ ಜಾಗತಿಕ ಬಿಕ್ಕಟ್ಟನ್ನು ಪರಿಶೋಧಿಸುವ ಊಹಿಸಲಾಗದದನ್ನು ಕಲ್ಪಿಸುವುದು ಎಂಬ ವಿಷಯಕ್ಕೆ ನೀಡಿದ ಕೊಡುಗೆಗಾಗಿ ಈ ಒಂದು ಪ್ರತಿಷ್ಠಿತ ಗೌರವ ಸಂದಿರುವಂಥದ್ದು. ಅಂದರೆ ಊಹಿಸಲಾಗದದನ್ನು ಕಲ್ಪಿಸುವುದು ಎಂಬ ವಿಷಯಕ್ಕೆ ಅಮಿತಾವ್ ಘೋಷ್ ಅವರು ತಮ್ಮ ಬರಹಗಳ ಮೂಲಕ ನೀಡಿರುವಂಥ ಕೊಡುಗೆಯನ್ನು ಪರಿಗಣನೆ ತೆಗೆದುಕೊಂಡು ಬಿಟ್ಟು 2024ರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರುವಂಥದ್ದು. ಇನ್ನು ಇವರಿಗೆ ಈ ಥರ ಒಂದು ಪ್ರಶಸ್ತಿಗಳು ಯಾವ ಬಂದಿವೆ ನೋಡ್ರಿ. ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿರುವಂಥ ಜ್ಞಾನಪೀಠ ಪ್ರಶಸ್ತಿಯನ್ನು 2018ರಲ್ಲಿ ಇವರಿಗೆ ನೀಡಲಾಗಿರುವಂಥದ್ದು. ಅದಲ್ಲದೆ 2019ರಲ್ಲಿ ಮ್ಯಾಸ್ಟ್ರಿಚ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಇವರಿಗೆ ನೀಡಲಾಗಿರುವಂಥದ್ದು. ಅದಲ್ಲದೆ ವಿದೇಶಿ ನಿಯತಿ ಅಂದರೆ ಫಾರಿನ್ ಪಾಲಿಸಿ ಅನ್ನೋ ಒಂದು ಮ್ಯಾಗಝಿನ್ ಏನು ಮಾಡಿದ್ರೆ ನಮ್ಮ ಕಾಲದ ಪ್ರಮುಖ ಜಾಗತಿಕ ಚಿಂತಕರಲ್ಲಿ ಒಬ್ಬರಾಗಿ ಸ್ಥಾನ ಪಡೆದಿದ್ದಾರೆ.
ಅಂದರೆ ಅಮಿತಾಬ್ ಘೋಷ್ ಅವರು ಕೂಡ ನಮ್ಮ ಕಾಲದ ಒಂದು ಪ್ರಮುಖ ಜಾಗತಿಕ ಚಿಂತಕರಲ್ಲಿ ಇವರು ಕೂಡ ಒಬ್ಬರಂತ ಒಂದು ಫಾರಿನ್ ಪಾಲಿಸಿ ಅನ್ನೋ ಒಂದು ಮ್ಯಾಗಝಿನ್ ಕೂಡ ಉಲ್ಲೇಖ ಮಾಡಿರುವಂಥದ್ದು. 2018ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, 2019ರಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ, 2024ರಲ್ಲಿ ಎರಾಸ್ಮಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ಅಮಿತಾಬ್ ಘೋಷ್ ಅವರು ಬರೆದಿರುವಂಥ ಕೆಲವೊಂದಿಷ್ಟು ಪ್ರಮುಖ ಪುಸ್ತಕಗಳು ಯಾವ ನೋಡ್ರಿ, ದ ಗ್ರೇಟ್ ಡೆರಾಂಜ್ಮೆಂಟ್, ಕ್ಲೈಮೇಟ್ ಚೇಂಜ್ ಆ್ಯಂಡ್ ದ ಅನ್ಥಿಂಕೇಬಲ್ ಅಂತ ಹೇಳ್ತೀವಿ. ಇನ್ನು ಎರಡನೇದಂದ್ರೆ ಫ್ಲಡ್ ಆಫ್ ಫೈರ್ ಅಂತ ಹೇಳ್ತೀವಿ. ಮೂರನೇ ಇವರು ರಚಿಸಿರುವಂಥ ಪ್ರಮುಖ ಪುಸ್ತಕ ಯಾವುದಂದ್ರೆ ರಿವರ್ ಆಫ್ ಸ್ಮೋಕ್ ಅಂತ ಹೇಳ್ತೀವಿ. ಇನ್ನು ಸಿ ಆಫ್ ಪಪ್ಪೀಸ್ ಅಂತ ಹೇಳ್ತೀವಿ, ದ ಹಂಗ್ರಿ ಟೈಡ್. ಇವೆಲ್ಲವೂ ಕೂಡ ಅಮಿತಾಬ್ ಘೋಷ್ ಅವರು ರಚಿಸಿರುವಂಥ ಪ್ರಮುಖ ಪುಸ್ತಕಗಳು ಅಂತ ನಾವು ಹೇಳ್ತೀವಿ. ಇನ್ನು ಇಲ್ಲಿವರೆಗೆ ನಾವು ಏನು ಡಿಸ್ಕಷನ್ ಮಾಡಿದ್ವಿ, ಎರಾಸ್ಮಸ್ ಪ್ರಶಸ್ತಿಗೆ ಆಯ್ಕೆ ಆದವರು ಯಾರು, ಇನ್ನು ಅಮಿತಾಬ್ ಘೋಷ್ ಅವರಿಗೆ ಸಂದಿರುವಂಥ ಈ ಥರ ಪ್ರಶಸ್ತಿಗಳು ಯಾವುವು, ತದನಂತರದಲ್ಲಿ ಅಮಿತಾಬ್ ಘೋಷ್ ಅವರು ರಚಿಸಿರುವಂಥ ಪ್ರಮುಖ ಪುಸ್ತಕಗಳು ಯಾವುವು, ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಎರಾಸ್ಮಸ್ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ, ಮಾನವಿಕ ಅಥವಾ ಕಲೆಯ ಕ್ಷೇತ್ರಕ್ಕೆ ಅಸಾಧಾರಣ ಕೊಡುಗೆ ನೀಡಿದ ವ್ಯಕ್ತಿ ಅಥವಾ ಸಂಸ್ಥೆಗೆ ವಾರ್ಷಿಕವಾಗಿ ನೀಡಲಾಗುತ್ತೆ. ಅಂದರೆ ಯಾವ ಒಂದು ಸಂಸ್ಥೆ, ಯಾವ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ ವ್ಯಕ್ತಿಗಳಿಗೆ ನೀಡಲಾಗುತ್ತಾರ, ಮಾನವಿಕ ಅಂದ್ರೆ ಹ್ಯುಮ್ಯಾನಿಟಿ ಅಥವಾ ಒಂದು ಕಲೆ, ಆರ್ಟ್ ಆಗಿರ್ಬೋದು, ಆರ್ಟ್ ಅಥವಾ ಹ್ಯುಮ್ಯಾನಿಟಿ ಇವೆರಡೂ ಕ್ಷೇತ್ರದಲ್ಲಿ ಯಾರು ಅತ್ಯುನ್ನತ ಸಾಧನೆಯನ್ನು ಮಾಡಿರ್ತಾರೆ ನೋಡ್ರಿ, ಅಂಥ ವ್ಯಕ್ತಿಗಳಿಗೆ ಪ್ರತಿ ವರ್ಷವಾಗಿ ಅಥವಾ ವ್ಯಕ್ತಿ ಆಗಿರ್ಬೋದು ಅಥವಾ ಸಂಸ್ಥೆ ಆಗಿರ್ಬೋದು ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಅಂದರೆ ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ದೇವೆ, ಪ್ರಿಟ್ಸ್ಕರ್ ಪ್ರಶಸ್ತಿ ಅನ್ನೋದು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಲಾಗುತ್ತೆ. ಎರಾಸ್ಮಸ್ ಪ್ರಶಸ್ತಿ ಆರ್ಟ್ ಅಥವಾ ಹ್ಯುಮ್ಯಾನಿಟಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನೀಡಲಾಗುತ್ತೆ. ಈ ಒಂದು ಬಹುಮಾನಿಗೆ ಡಚ್ ನವೋದಯ ಮಾನವತಾವಾದಿಯಾಗಿರುವಂಥ ಡೆಸಿಡೇರಿಯಸ್ ಎರಾಸ್ಮಸ್ ಅವರ ಹೆಸರನ್ನು ಇಡಲಾಗಿರುವಂಥದ್ದು. ಇನ್ನು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿ ನೀಡಿದೆ ಯಾವಂದ್ರೆ 1958ರಲ್ಲಿ ಪ್ರಶಸ್ತಿ ನೀಡಲಾಗಿರುವಂಥದ್ದು. ಇನ್ನು 2023ರಲ್ಲಿ ಈ ಒಂದು ಎರಾಸ್ಮಸ್ ಪ್ರಶಸ್ತಿ ಪಡೆದವರು ಯಾವಂದ್ರೆ ಟ್ರೆವರ್ ನೋವ್ ಅಂತ ಹೇಳ್ತೀವಿ. ಇನ್ನು 2024ನೇ ಸಾಲಿನ ಈ ಒಂದು ಪ್ರಶಸ್ತಿ ಪಡೆದವರು ಭಾರತೀಯ ಬರಹಗಾರರಾಗಿರುವಂಥ ಅಮಿತಾಬ್ ಘೋಷ್ ಅಂತ ನಾವು ಹೇಳ್ತೀವಿ. ಹೆಸರು ನೋಡಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದ್ದಾರೆ ನೋಡ್ರಿ, ಮಲಯಾಳಂ ಕಥೆಗಳು ಕೃತಿ ರಚಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸಾರಿ, ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಕೆ ಗಂಗಾಧರನ್. ಇದಕ್ಕೆ ಸರಿಯಾದ ಉತ್ತರ. ಅರೆ ಯಾಕೆ ಒಂದು ಪ್ರಶ್ನೆ ಕೇಳಲಾಗಿತ್ತು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಗಂಗಾಧರನ್ಗೆ ಅಕಾಡೆಮಿ ಪ್ರಶಸ್ತಿ ಭಾಷಾಂತರ ವಿಭಾಗದಲ್ಲಿ 24 ಕೃತಿಗಳಿಗೆ ಪ್ರಶಸ್ತಿ ಘೋಷಣೆ. 2023ನೇ ಸಾಲಿನ ಈ ಒಂದು ಭಾಷಾಂತರ ವಿಭಾಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನು ಮಾಡಿದೆ, ಈ ಒಂದು ಪ್ರಶಸ್ತಿಗಳನ್ನು ಘೋಷಣೆ ಮಾಡಿರುವಂಥದ್ದು. ಅದರಲ್ಲಿ ಮಲಯಾಳಂ ಕಥೆಗಳು ಕೃತಿಗೆ ಕೆ ಗಂಗಾಧರನ್ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಅನುವಾದಿತ ಕೃತಿಗಳಿಗೆ ನೀಡಲಾಗುವ 2023ನೇ ಸಾಲಿನ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದ್ದು, ಲೇಖಕ ಕೆ ಗಂಗಾಧರನ್ ಅವರ ಮಲಯಾಳಂ ಕಥೆಗಳು ಕನ್ನಡ ವಿಭಾಗದಿಂದ ಆಯ್ಕೆಯಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ, ಮಲಯಾಳಂ ಕಥೆಗಳು ಅನ್ನೋ ಒಂದು ಕೃತಿ ಕನ್ನಡ ವಿಭಾಗದಿಂದ ಯಾರು ಆಯ್ಕೆಯಾಗಿದ್ದಾರೆ, ಕೆ ಗಂಗಾಧರನ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಅದಲ್ಲದೆ ಮಲಯಾಳಂ ಭಾಷೆಯ ವಿವಿಧ ಲೇಖಕರ ಸಣ್ಣ ಕಥೆಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿ ಗಂಗಾಧರನ್ ಈ ಒಂದು ಕೃತಿಯನ್ನು ರಚನೆ ಮಾಡಿರುವಂಥದ್ದು. ಮಲಯಾಳಂ ಭಾಷೆಯಲ್ಲಿರುವಂತಹ ವಿವಿಧ ಸಣ್ಣ ಕಥೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಬಿಟ್ಟು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಇದು ಸೇರಿದಂತೆ ಅಕಾಡೆಮಿಯು ವಿವಿಧ ಭಾಷೆಗಳ 24 ಕೃತಿಗಳಿಗೆ ಭಾಷಾಂತರ ಪ್ರಶಸ್ತಿಯನ್ನು ಪ್ರಕಟಿಸಿದ್ದು, ಪ್ರಶಸ್ತಿಯು 50,000 ನಗದು ಸ್ಮರಣಿಕೆಯನ್ನು ಒಳಗೊಂಡಿರುವಂಥದ್ದು. ಅಂದರೆ ಈ ಒಂದು ಭಾಷಾಂತರ ಪ್ರಶಸ್ತಿಯನ್ನು ಯಾವ ಒಂದು ಸಂಸ್ಥೆ ನೀಡುತ್ತಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಏನು ಮಾಡುತ್ತೆ, ಈ ಒಂದು ಪ್ರಶಸ್ತಿಗಳನ್ನು ನೀಡುತ್ತೆ. ಕನ್ನಡ ವಿಭಾಗದಲ್ಲಿ ಕೆ ಗಂಗಾಧರನ್ ನೀಡಲಾಗಿರುವಂಥದ್ದು. ಒಟ್ಟು ಎಷ್ಟು ಅಂದರೆ 24 ಭಾಷೆಯ ವಿವಿಧ ಕೃತಿಗಳಿಗೆ ನೀಡಲಾಗುತ್ತೆ. ಈ ಒಂದು ಪ್ರಶಸ್ತಿ ಪಡೆದವರಿಗೆ ಎಷ್ಟು ಅಮೌಂಟ್ ನೀಡಲಾಗುತ್ತೆ ಅಂದ್ರೆ 50,000 ರೂಪಾಯಿಯನ್ನು ನೀಡಲಾಗುತ್ತೆ. ಇನ್ನು ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆಯಾಗಿರುವಂಥ ಸುಧಾಮೂರ್ತಿಯವರ ಮಕ್ಕಳಿಗೆ ನನ್ನ ನೆಚ್ಚಿನ ಕಥೆಗಳು ಸಂಸ್ಕೃತ ಅನುವಾದ ರುಚಿರ ಬಾಲಕತಃ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥದ್ದು. ಇನ್ಫೋಸಿಸ್ ಫೌಂಡೇಶನ್ದ ಅಧ್ಯಕ್ಷ ಆಗಿರುವಂಥ ಸುಧಾಮೂರ್ತಿ ಅವರು ರಚಿಸಿರುವಂಥ ಮಕ್ಕಳಿಗೆ ನನ್ನ ನೆಚ್ಚಿನ ಕಥೆಗಳು ಸಂಸ್ಕೃತ ಅನುವಾದವಾಗಿರುವಂಥ ರುಚಿರ ಬಾಲಕತಃ ಅನುವಾದಕ್ಕೆ ಯಾರಂದ್ರೆ ನಾಗರತ್ನ ಹೆಗಡೆ ಅವರು ಅನುವಾದ ಮಾಡಿರುವಂಥ ಈ ಒಂದು ಕೃತಿಗೆ ಪ್ರಶಸ್ತಿ ಒದಗಿ ಬಂದಿರುವಂಥದ್ದು. ಅದಲ್ಲದೆ ಕೋಟ ಶಿವರಾಮ್ ಕಾರಂತ್ ಅವರು ರಚಿಸಿರುವಂಥ ಚೋಮನ ದುಡಿ ಕೃತಿಯು ಕಾಶ್ಮೀರಿ ಭಾಷೆಯ ಅನುವಾದವಾಗಿರುವಂಥ ಚೋಮ ಸೂರ
ಸೂನದೋಲಾ ಅನುವಾದಕ ಗುಲ್ಜಾರ್ ಅಹಮದ್ ರಥರ್ ಕೃತಿಯು ಆಯ್ಕೆಯಾಗಿರುವಂಥದ್ದು. ಕಾಶ್ಮೀರಿ ಭಾಷೆಯಿಂದ ಅನುವಾದಗೊಂಡಿರುವಂಥ ಯಾವುದರ ಚೋಮನದುಡಿ ಕೃತಿಯು ಕೂಡ ಇಲ್ಲಿ ಆಯ್ಕೆಯಾಗಿರುವಂಥದ್ದು. ಒಟ್ಟಾರೆಯಾಗಿ ನಿಮಗೆ ಏನು ಗೊತ್ತಿರಬೇಕು, ಯಾರು ಯಾವ ಒಂದು ಕೃತಿಗಳನ್ನು ರಚಿಸಿದ್ದಾರೆ, ಯಾರಿಗೆ ಪ್ರಶಸ್ತಿಗಳನ್ನು ಸಂದಿದ್ದಾರೆ ಮತ್ತು ಯಾವ ಒಂದು ಭಾಷೆಯ ಭಾಷಾಂತರವಾಗಿದೆ ಅಷ್ಟು ಸ್ಪಷ್ಟವಾಗಿ ನಿಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಯಬೇಕು. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡ್ರಿ. ಇದು ಸ್ಥಾಪನೆಯಾಗಿದೆ ಅಂದ್ರೆ 1954 ಮಾರ್ಚ್ 12ರಂದು ಸ್ಥಾಪನೆ ಆಗಿರುವಂಥದ್ದು. ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತಂದ್ರೆ ದೆಹಲಿಯ ರವೀಂದ್ರ ಭವನದಲ್ಲಿ ಕಂಡು ಬರುತ್ತೆ. ಇನ್ನು ಪ್ರಸ್ತುತ ಅಧ್ಯಕ್ಷರು ಯಾರದಾರ, ಕೌಶಿಕ್ ಮಾಧವ್ ಅಂತ ನಾವು ಹೇಳ್ತೀವಿ ನೋಡ್ರಿ. ಕೌಶಿಕ್ ಮಾಧವ್ ಅವರು ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಸ್ತುತ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಇದು ಯಾವ ಸಚಿವಾಲಯದಲ್ಲಿ ಬರುತ್ತಂದ್ರೆ ಕೇಂದ್ರ ಸಂಸ್ಕೃತಿ ಸಚಿವಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸುವಂತ ಒಂದು ಅತ್ಯುನ್ನತ ಸಂಸ್ಥೆ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಬಂದ ನೋಡ್ರಿ. FIH ಪುರುಷರ ವರ್ಲ್ಡ್ ರ್ಯಾಂಕಿಂಗ್ ನಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ 4ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಅರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತು ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. FIH ಭಾರತಕ್ಕೆ 4ನೇ ಸ್ಥಾನ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಭಾರತ FIH ಪುರುಷರ ವರ್ಲ್ಡ್ ರ್ಯಾಂಕಿಂಗ್ ನಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. FIH ಹಾಕಿ ಒಲಿಂಪಿಕ್ಸ್ ಕ್ವಾಲಿಫೈಯರ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿರುವ ಜರ್ಮನಿ 3ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ನೆದರ್ಲ್ಯಾಂಡ್ಸ್ ರ್ಯಾಂಕಿಂಗ್ ನಲ್ಲಿ ಮೊದಲ ಸ್ಥಾನದಲ್ಲಿ ಮುಂದುವರೆದಿದೆ. ಬೆಲ್ಜಿಯಂ 2ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಮೊದಲ ಸ್ಥಾನ ಪಡೆದುಕೊಂಡಿರುವಂಥದ್ದು ನೆದರ್ಲ್ಯಾಂಡು, 2ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು ಬೆಲ್ಜಿಯಮು, 3ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು ಜರ್ಮನಿ, 4ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು ಭಾರತ. ನೋಡಿ ನೆಕ್ಸ್ಟ್ ನೋಡ್ತಗೋಣ. ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದಾರೆ ನೋಡ್ರಿ. 2024ನೇ ಸಾಲಿನ ಫಾದರ್ ಚೆಸರಾ ಕನ್ನಡ ಸಂಸ್ಕೃತಿ ದತ್ತಿ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನ್ 1 ಮತ್ತು 2 ಸರಿ. ಅಂದ್ರೆ 2024ನೇ ಸಾಲಿನಲ್ಲಿ ನೀಡಿರುವಂತಹ ಫಾದರ್ ಚೆಸರಾ ಕನ್ನಡ ಸಂಸ್ಕೃತಿ ದತ್ತಿ ಪ್ರಶಸ್ತಿಗೆ ಇಬ್ಬರು ಕವಿಗಳನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಒಬ್ರು ಯಾರ, ಪ್ರೊಫೆಸರ್ GS ಸಿದ್ದಲಿಂಗಯ್ಯ ಅವರು, ಎರಡನೇದು ಪ್ರವೀಣ್ ದತ್ತ ಸ್ಟೀಫನ್ ಅವರಿಗೆ ಆಯ್ಕೆ ಮಾಡಲಾಗಿರುವಂಥದ್ದು. ಆದರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಸಿದ್ದಲಿಂಗಯ್ಯ ಸ್ಟೀಫನ್ಗೆ ಫಾದರ್ ಚೆಸರಾ ಪ್ರಶಸ್ತಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ. ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಮಾಡುವ 2024ನೇ ಸಾಲಿನ ಫಾದರ್ ಚೆಸರಾ ಕನ್ನಡ ಸಂಸ್ಕೃತಿ ದತ್ತಿ ಪ್ರಶಸ್ತಿಗೆ ಹಿರಿಯ ಸಾಹಿತಿ ಪ್ರೊಫೆಸರ್ GS ಸಿದ್ದಲಿಂಗಯ್ಯ ಮತ್ತು ಸಂಗೀತ ನಿರ್ದೇಶಕರಾಗಿರುವಂಥ ಪ್ರವೀಣ್ ದತ್ತ ಸ್ಟೀಫನ್ ಅವರು ಭಾಜನರಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಾದರ್ ಚೆಸರಾ ಕನ್ನಡ ಸಂಸ್ಕೃತಿ ದತ್ತಿ ಪ್ರಶಸ್ತಿ ನೀಡುವಂಥ ಸಂಸ್ಥೆ ಯಾವಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು. ಇಬ್ಬರು ಆಯ್ಕೆಯಾಗಿರುವಂಥದ್ದು GS ಸಿದ್ದಲಿಂಗಯ್ಯ ಮತ್ತು ಪ್ರವೀಣ್ ದತ್ತ ಸ್ಟೀಫನ್ ಅಂತ ನಾವು ಹೇಳ್ತೀವಿ. ಪರಿಷತ್ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷತೆಯಲ್ಲಿ ನಡೆದ ಆಯ್ಕೆ ಸಮಿತಿಯ ಸಭೆಯಲ್ಲಿ ಪ್ರಶಸ್ತಿಗೆ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿರುವಂಥದ್ದು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ. ಕನ್ನಡ ಭಾಷೆ ಮತ್ತು ಅದರ ಸಾಹಿತ್ಯವನ್ನು ಉತ್ತೇಜಿಸುವ ಭಾರತೀಯ ಲಾಭರಹಿತ ಸಂಸ್ಥೆಯಾಗಿರುವಂಥದ್ದು. ಇದರ ಮೂಲ ಉದ್ದೇಶ ಏನಂದ್ರೆ ಕನ್ನಡ ಭಾಷೆಯನ್ನು ಬೆಳೆಸುವುದು ಮತ್ತು ಕನ್ನಡ ಸಾಹಿತ್ಯ ಏನು ಮಾಡೋದು ಉತ್ತೇಜನ ಮಾಡುವುದು ಈ ಒಂದು ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿರುವಂಥದ್ದು. ಅದಲ್ಲದೆ ಏನು ಮಾಡುತ್ತೆ, ಇದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸುವಂಥ ಒಂದು ಸಂಸ್ಥೆಯಾಗಿರುವಂಥದ್ದು. ಇದು ಸ್ಥಾಪನೆ ಮಾಡಿದೆ ಯಾವಂದ್ರೆ 1915ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ಬೆಂಗಳೂರಲ್ಲಿ ಕಂಡು ಬರುತ್ತೆ. ಇನ್ನು ಪ್ರಸ್ತುತ ಇದರ ಅಧ್ಯಕ್ಷರು ಯಾರಂದ್ರೆ ಡಾಕ್ಟರ್ ಮಹೇಶ್ ಜೋಶಿ ಅವರು ಈ ಒಂದು ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ವರ್ಡ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದ್ದಾರೆ. ಇತ್ತೀಚೆಗೆ ಯಾವ UTU ಆಲ್ ವುಮೆನ್ ಮ್ಯಾರಿಟೈಮ್ ಸರ್ವೆಲೆನ್ಸ್ ಮಿಷನ್ ಅನ್ನು ನಡೆಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್. ಇತ್ತೀಚೆಗೆ ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಕಾರ್ಯಕ್ರಮವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚಂಡೀಗಢ. ಸುದ್ದಿಯಲ್ಲಿ ಕಂಡು ಬಂದ ಮಿಷನ್ ದಿವ್ಯಾಸ್ತ್ರವು ಯಾವ ಕ್ಷಿಪಣಿ ವ್ಯವಸ್ಥೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಗ್ನಿ 5. ಪ್ರೀವಿಯಸ್ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಸವಿಸ್ತರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಆಮೇಲೆ ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಭಾರತದ ಮೊದಲ ಸರ್ಕಾರಿ ಸ್ವಾಮ್ಯದ OTT ಪ್ಲಾಟ್ಫಾರ್ಮ್ ಸಿ ಸ್ಪೇಸ್ ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕೇರಳ. ಇದರ ಬಗ್ಗೆನೂ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಸವಿಸ್ತರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬಾಯ್.